ಪೊಲೀಸ್ನವರು ಲಂಚ ತಗೊಳ್ತಾರೆ. ಅಷ್ಟು ದೊಡ್ಡ ಮೊತ್ತದ ಹಣ ವಿಲೇವಾರಿ ಆಗುವಾಗ RBI ಅಧಿಕಾರಿಗಳು ಇರೋದಿಲ್ವಾ? ಈ ಪ್ರಶ್ನೆ ಮೂಡೋದು ಸಹಜ. ಆದರೆ ಇಲ್ಲಿ RBIನವರು ಮೂಕ ಪ್ರೇಕ್ಷಕರು. ಕಣ್ಣೆದುರೇ ಪೊಲೀಸ್ನವರು ಬ್ಯಾಂಕ್ ಪ್ರತಿನಿಧಿಗಳಿಂದ ಲಂಚ ಕಿತ್ಕೊಳ್ತಾ ಇದ್ರು ಏನೂ ಮಾಡೋಕ್ಕಾಗಲ್ವೇನೋ ಅನ್ನೋ ಅಸಹಾಯಕ ಪರಿಸ್ಥಿತಿಯಲ್ಲಿ ಕುಳಿತಿರ್ತಾರೆ. ಕಾನ್ಸ್ಟೇಬಲ್ಗಳ ಕಥೆ ಅಷ್ಟೇ ಅಲ್ಲ. ಟೀಮ್ನಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ ಈ ವಿಷಯದಲ್ಲಿ ಮಾಮೂಲನ್ನ ವಸೂಲಿ ಮಾಡ್ಕೊಳ್ತಾರೆ. ಇನ್ನೊಂದ್ಸಲ ನೆನಪಿಸ್ಕೊಳ್ಳಿ, ಈ ಲಾರಿಗಳಲ್ಲಿರೋದು RBIನ 666 ಕೋಟಿ ರೂಪಾಯಿ. ಅದನ್ನ ಈ ಪೊಲೀಸರ ಸೆಕ್ಯೂರಿಟಿಯಲ್ಲಿ RBI ಅಧಿಕಾರಿಗಳು ಬ್ಯಾಂಕ್ಗಳಿಗೆ ತಲುಪಿಸಬೇಕು. ಆದ್ರೆ ಇಲ್ಲಿ ಒಂದೊಂದು ಬ್ಯಾಂಕಿಗೂ ಹಣ ನೀಡೋದಕ್ಕೆ ಈ ಪೊಲೀಸರು ಲಂಚ ಪೀಕ್ತಾ ಇದ್ದಾರೆ. RBI ಅಧಿಕಾರಿಗಳ ಕಣ್ಣೆದುರೇ ನಡೆಯುತ್ತೆ ಪೊಲೀಸರ ಲಂಚಾವತಾರ. ಎಸ್, ಇಷ್ಟೆಲ್ಲ ಲಂಚಾವತಾರ ನಡೆಯೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಬೇರ್ಯಾರೂ ಅಲ್ಲ, ಅದು RBIನ ಅಧಿಕಾರಿಗಳು. ಇಷ್ಟೊಂದು ದೊಡ್ಡ ಮೊತ್ತ ಎಕ್ಸ್ಚೇಂಜ್ ಆಗೋವಾಗ ಸೆಕ್ಯೂರಿಟಿ ಎಷ್ಟಿರಬೇಕು ನಿಮಗೆ ಗೊತ್ತಾ? ಒಬ್ಬ ACP ಟೀಮ್ ಅನ್ನ ಲೀಡ್ ಮಾಡಿದ್ರೆ ಅವರ ಜೊತೆ 2 ಸರ್ಕಲ್ ಇನ್ಸ್ಪೆಕ್ಟರ್ಗಳಿರ್ಬೇಕು, 2 ಸಬ್ ಇನ್ಸ್ಪೆಕ್ಟರ್ಗಳು, 4 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು, 6 ಜನ ದಫೇದಾರ್ಗಳು ಹಾಗೂ 10 ಜನ ಕಾನ್ಸ್ಟೇಬಲ್ಗಳು ಜೊತೆಗಿರಬೇಕು. ಒಟ್ಟು 25 ಜನ ಕಡ್ಡಾಯವಾಗಿ ಇರಲೇಬೇಕು. ಆದ್ರೆ ಅಲ್ಲಿ ACP ಇರಲಿಲ್ಲ. ಇದ್ದದ್ದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ ASI ಮತ್ತು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಹಾಗೂ 2 PCಗಳು. ಒಟ್ಟು ಕೇವಲ 6 ಮಂದಿ ಪೊಲೀಸರು. 6 ಪೊಲೀಸರ ರಕ್ಷಣೆಯಲ್ಲಿ 666 ಕೋಟಿ. ಈ ಲೆಕ್ಕ ನೋಡಿದ್ರೆ ಯಾಕಪ್ಪ ಇಂಥ ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಕಣ್ಣಿಗೆ ರಾಚೋದು ಒನ್ಸ್ ಅಗೈನ್ ಪೊಲೀಸರ ಲಂಚ ಬಾಕತನ. ಇಲ್ಲಿ ಹೋದ್ರೆ ದುಡ್ಡು ಸಿಕ್ಕೇ ಸಿಗುತ್ತೆ. ಜಾಸ್ತಿ ಜನ ಇದ್ರೆ ಜಾಸ್ತಿ ಶೇರ್ ಮಾಡಬೇಕಾಗುತ್ತೆ. ಜಾಸ್ತಿ ಶೇರ್ ಆದ್ರೆ ಲಂಚದ ಅಮೌಂಟು ಕಡಿಮೆ ಆಗುತ್ತೆ. ಅದಕ್ಕೆ ಇವರು ಅಷ್ಟು ದೊಡ್ಡ ಮೊತ್ತಕ್ಕೆ ಕೊಡಬೇಕಾದ ಸೆಕ್ಯೂರಿಟಿಯನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಬ್ಬಾ, ದಾರಿಯಲ್ಲೇನಾದ್ರೂ ಎಡವಟ್ಟಾದ್ರೆ ಏನ್ ಗತಿ ಅನ್ನೋ ಹಾಗಿಲ್ಲ. ಇಲ್ಲಿ ನಡೆಯೋದು ಪಕ್ಕಾ ಲಂಚದ ಬಿಸಿನೆಸ್. ಇಲ್ಲಿ ಬ್ಯಾಂಕಿನ ಅಧಿಕಾರಿಗಳು ದುಡ್ಡಿಗಾಗಿಯೇ ದುಡ್ಡು ಕೊಡಬೇಕು. ಇಲ್ಲಿ ಹಣ ಇಸ್ಕೊಳ್ಳೋಕೆ SBI, SBM, ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ING ವೈಶ್ಯ ಹೀಗೆ ಎಲ್ಲ ಬ್ಯಾಂಕಿನವರು ಬಂದಿರ್ತಾರೆ. ಏನು ಪ್ರಯೋಜನ? ಎಲ್ಲರೂ ಕೂಡ ಈ ಖಾಕಿ ತೊಟ್ಟ ಲಂಚ ಬಾಕರಿಗೆ ದುಡ್ಡು ಕೊಡಲೇಬೇಕು. ಕೊಡದೇ ಇದ್ರೆ ದುಡ್ಡೇ ಇಲ್ಲ. ಇಲ್ಲಿ ಇನ್ನೊಂದು ರೂಲ್ಸ್ ಇದೆ. ಹಾಗೆ ಹಣ ತೆಗೆದುಕೊಳ್ಳೋಕೆ ಬರೋ ಬ್ಯಾಂಕಿನ ಅಧಿಕಾರಿ ಬ್ಯಾಂಕಿನ ಗುರುತಿನ ಪತ್ರ ಮತ್ತು ಹಣ ಪಡೆಯೋದಕ್ಕೆ ಬೇಕಾದ ದಾಖಲೆಯನ್ನ ತಂದಿರಲೇಬೇಕು. ಅದು ಕಡ್ಡಾಯ. ಒಂದು ವೇಳೆ ಅದನ್ನ ಮರೆತು ಬಂದ್ರೆ ಇವರು ಹಣವನ್ನ ಕೊಡೋ ಹಾಗೇನೇ ಇಲ್ಲ. ಆದ್ರೆ ಇಲ್ಲಿ ಲಂಚ ಕೊಟ್ರೆ ಏನ್ ಬೇಕಾದ್ರೂ ನಡೆದು ಹೋಗುತ್ತೆ. ಕೊಡಿ ಮತ್ತೆ ಇನ್ನೇವಾಗ ಎಲ್ಲ ಬಾಕ್ಸ್ ಆದ್ಮೇಲೆ ಗಾಡಿ ಮೂವನ್ನ ಕೊಡ್ತೀರಾ? ಕೊಟ್ಬಿಡಿ. ನಿಲ್ಸಪ್ಪ, ಹಾಕ್ಬೇಡ ಮಂದಿ ಕೊಡಿ. ಮಂದಿಗ ಕುಡಿದ್ ಕೊಟ್ಟಿದ್ದಾರೆ. ನಾವು ಇದು ಕೊಡ್ತೀನಿ ಅಂದ್ರೆ ಗೌರ್ಮೆಂಟ್ ದುಡ್ಡು ನಾವು ಕೈಯಿಂದ ಕೊಡೋದು. ಯಾಕೆ ಕೊಡ್ಬೇಕಾಗೆ? ನೀವು ದುಡ್ಡೇ ಕೊಡ್ಬೇಡಿ. ಲೆಟರ್ ಕೊಡುವವರೆಗೂ ನಾವು ಕೊಡೋದಿಲ್ಲ. ನಿಲ್ಸ್ರಿ, ಲೆಟರ್ ತಗೊಬರ್ರಿ, ಹೋಗಿ ಇಂಥವ್ರ ಕೈಲಿ ಇಶ್ಯೂ ಮಾಡಿ ಅಂತ ಲೆಟರ್ ತಂದ್ರಿ. ನಿಲ್ಸ್ರಿ.
ನೀವು ರೂಲ್ಸ್ ಯಾಕೆ ಸರ್ ಬಿಡಿ ಅತ್ಲಾಗೆ ನಿಮ್ಮ ಲೆಟರ್ ತಗೊಳ್ಳಿ ನಿಮ್ಮ ಲೆಟರ್ ತಗೊಳ್ಳಿ ಲೆಟರ್ ತಗೊಬನ್ನಿ ಹೋಗಿ ಲೆಟರ್ ತಗೊಬನ್ನಿ ಇಶ್ಯೂ ಮಾಡಿ ಇಂಥವ್ರ ಕೈಲಿ ಅಂತ ಲೆಟರ್ ತಗೊಬನ್ನಿ ಎಷ್ಟಿದೆ 500 ರೂಪಾಯಿ ಇದೆ ಕೊಡಿ ಎಲ್ಲರೂ ಕೊಟ್ಟಂಗೆ ಕೊಡಿ ನಿಮ್ಗೆ ಹೊಸ್ತಾಗ ಅಲ್ಲಿ ನಿಂತವ್ರು ಅವರೇ ನಿಂತವ್ರು ಕೇಳಿ ನಮ್ಮನೆ ಕೇಳ್ಬಿಡಪ್ಪ ನಮ್ಗೆ ಸಂಬಂಧ ಇಲ್ಲ ನೀವು ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ನಂಗೆ ಸಂಬಂಧ ಇಲ್ಲ ಕೋಆರ್ಡಿನೇಟರ್ ಅಷ್ಟೇ ನೀವು ಆಗಿ ಕಳಿಸಿ ವಾಪಸ್ ಕಳಿಸಿ ನಮ್ಗೆ ಏನು ತೊಂದರೆ ವಾಪಸ್ ಏನಿಲ್ಲ ಲೆಟರ್ ಇಲ್ಲ ನಾವು ಕಳಿಸ್ತೀವಿ ವಾಪಸ್ ಲೆಟರ್ ಕೊಟ್ಟಿಲ್ಲ ನೀವು ಅವ್ರು ಒಪ್ಕೊಂಡ್ರೆ ನಾವು ಕೊಡ್ತೀವಿ ಅವ್ರು ಒಪ್ಕೊಂಡಿದ್ರೆ ಕೊಡಿ ಅಂತ ಹೇಳಿದ್ರೆ ಕೊಟ್ಟಿದ್ದೀನಿ ಕೊಡಿದ್ರೆ ನಾನು ದುಡ್ಡು ಕೊಡ್ತೀನಿ ನೀವು ರೂಲ್ಸ್ ಮಾತಾಡಿದ್ರಲ್ಲ ಅದಕ್ಕೆ ಹೇಳೋದು ನಾವು ನಡ್ಕೊಳ್ತೀವಿ ನಾವು ಕೊಡ್ಲೇಬೇಡಿ ಕಾಸೆ ಕೊಡ್ಬೇಡಿ ಲೆಟರ್ ತಂದು ಕೊಟ್ಬಿಟ್ಟು ತಗೊಂಡೋಗಿ ಇಷ್ಟು ಕೊಡ್ತೀನಿ ನಾನು ತಗೊಳ್ಳಿ ನಾವು ನಿಮ್ಮ ಕೈಲಿ ಕೊಡಲ್ಲ ನೀವು ಆ ಥರ ಲೆಟರ್ ಇಲ್ಲ ನಾವು ಕೊಡಲ್ಲ ಇವಾಗ ನಿಮ್ಮ ದುಡ್ಡೇ ಬೇಡ ಲೆಟರ್ ತಗೊಬನ್ನಿ ತಗೊಂಡೋಗಿ ನಿಮ್ದು ಏನೈತೆ ಅದು ಸರ್ ಲೆಟರ್ ತಂದಿಲ್ಲ ಇವರು ಏನೋ ಹೇಳ್ಕೊಡ್ತಿದ್ರು ಅದ್ರಲ್ಲಿ ಏನೋ ಕೊಡೋದ್ರಲ್ಲಿ ಕೊಡ್ಬೇಕನ್ನೋ ರೂಲ್ಸ್ ಏನೈತೆ ಅಂತ ಅದಕ್ಕೆ ರೂಲ್ಸ್ ಕೇಳಿದ್ರಲ್ಲ ಅದಕ್ಕೆ ಬೇಡ ಅವರೇ ಹೇಳ್ತಾರೆ ಕೋಆರ್ಡಿನೇಟರ್ ಕೇಳಿ ಸರ್ ಏನು ಸರ್ ನಾನು ಕೊಡ್ತಾ ಇದ್ದೀನಿ ಲೋಡ್ ಆಗಲಿ ಅಂತ ಹೇಳಿದೆ ಕೋಆರ್ಡಿನೇಟರ್ ಸಾಹೇಬ್ರೆ ಹೇಳಿ ಸರ್ ಕೊಡ್ಬೇಕಾ ಬೇಡವಾ ಕೊಡಿ ಕೊಡ್ರಿ ನೋಡಿದ್ರಲ್ಲ ಇದಪ್ಪ ವರಸೆ ಇತ್ತ ಈ ಬ್ಯಾಂಕಿನವರು ಲೆಟರ್ ತಂದಿಲ್ಲ ಈತ HD ಕೋಟೆಯ SPM ಬ್ಯಾಂಕ್ನ ಅಧಿಕಾರಿ ಇವನಿಗೆ 26 ಕೋಟಿ 40 ಲಕ್ಷ ಹಣ ಕೊಡಬೇಕಿತ್ತು ಲೆಟರ್ ತಂದಿಲ್ಲ ಆದ್ರೆ ಹಂಗೂ ಹಿಂಗೂ ಮಾಡಿ ದುಡ್ಡು ಕೊಟ್ಟು ಇಸ್ಕೊಂಡು ಹೋಗೇ ಬಿಟ್ಟ ದುಡ್ಡು ಕೊಟ್ರೆ ಇಲ್ಲಿ ಏನು ಬೇಕಾದರೂ ನಡೆದು ಹೋಗುತ್ತೆ ಇದಕ್ಕೆ ಅಲ್ಲಿಯೇ ಇದ್ದ ದೊಡ್ಡ ದೊಡ್ಡ ಅಧಿಕಾರಿಗಳು ಕುಮ್ಮಕ್ಕೂ ಕೊಡ್ತಾರೆ ಅವರಿಗೂ ಮಾಮೂಲಿ ಸಿಗುತ್ತೆ ಅನ್ನೋದನ್ನ ಬೇರೆ ಹೇಳಬೇಕಿಲ್ಲ ಅಲ್ವಾ ಇಲ್ಲಿ ಮಾಮೂಲು ಕೊಟ್ಟರೆ ಸಾಕು ದಾಖಲೆಗಳಿಲ್ಲದೆ ಇದ್ರೂ ಓಕೆ ನಡೆದು ಹೋಗುತ್ತೆ ಇಷ್ಟಕ್ಕೂ ಈ ಬ್ಯಾಂಕಿನವ್ರಿಗೇನು ಬುದ್ಧಿ ಇಲ್ವಾ ನ್ಯಾಯಬದ್ಧವಾಗಿ ಸಿಗಲೇಬೇಕಾದ ಹಣಕ್ಕೆ ಲಂಚ ಕೊಡೋದು ಯಾಕೆ ಅದು ಬ್ಯಾಂಕ್ ಪ್ರತಿನಿಧಿಗಳ ನಿರ್ಲಕ್ಷ್ಯತನಕ್ಕೆ ಉದಾಹರಣೆ ಅದನ್ನು ತೋರಿಸ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ